ಗಾಳಿಯು ತನ್ನ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ನೀನು ಅದರ ಶಬ್ದವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಹೇಳಲಾರೆ. ದೈವ ಇಷ್ಟವೇ ಗಾಳಿಗೆ ಇದೆ ತಿಳಿದಿಯಾ? ದೈವ ಚಿತ್ತವೇ ಇಷ್ಟವೆಂದು ನೆರವೇರುವುದು ತಿಳಿದಿಯಾ? ಶಬ್ದವೇ ಮಾಡುತ್ತಿದೆ, ಬಂದಿರುವೆ ಎಂದು ಮುಂದೆ ತಿಳಿಸುತ್ತಿದೆ. ಸಂಚಾರ ಮಾಡುತ್ತಿದೆ, ಸರ್ವಲೋಕವೆಲ್ಲ ತಿರುಗುತ್ತಿದೆ. ಆತ್ಮ ಮೂಲವಾಗಿ ಹುಟ್ಟಿರುವ ಪ್ರತಿಯೊಬ್ಬನು ಹೀಗೆ ಇರುವನು. ಸರ್ವಲೋಕಕ್ಕೆ ಸಂಚಾರ ಮಾಡುವನೆಂದು ಯೇಸು ಹೇಳಿದನು. ದೈವ ಇಷ್ಟವೇ ಗಾಳಿಗೆ ಇದೆ ತಿಳಿದಿಯಾ? ದೈವ ಚಿತ್ತವೇ ಇಷ್ಟವೆಂದು ನೆರವೇರುವುದು ತಿಳಿದಿಯಾ? ಪ್ರಾಣವೇ ಕಾಪಾಡಲು ಗಾಳಿಯಾಗಿಯೇ ಇದೆ ಎಂದು ನಿನಗಾಗಿ ಅದು ಹುಟ್ಟುವನೆಂದು ತಿಳಿದು ಬದುಕಿಸಲೆಂದು ಬಂದಿದೆ. ದೇವರಿಗಿಷ್ಟವೆಂದು ಕಾಣಿಸದಂತೆ ಅದು ಸೇವೆ ಮಾಡುತ್ತಿದೆ. ಕಾಣದ ದೇವರು ಇರುವುದಾಗಿ ಹೇಳುತ್ತಿದೆ. ಎಲ್ಲಕ್ಕೂ ನಾನವಸರ ಎಂದೇಳುತ್ತಿದೆ. ಯೋನನಿಗೂ ಮೀನಿಗೂ ಉಪಯೋಗವಾಯಿತು. ದೇವರು ಹೇಳಲು ಸಮುದ್ರ ಹಿಬ್ಬಾಗವಾಯಿತು. ಕ್ರಿಸ್ತನ ಆಜ್ಞೆಗೆ ಬಹುಕಟ್ಟು ನಿಟ್ಟಾಗಿರುವುದು. ಶಬ್ದವೇ ಮಾಡುತ್ತಿದೆ, ಬಂದಿರುವೆ ಎಂದು ಮುಂದೆ ತಿಳಿಸುತ್ತಿದೆ. ಸಂಚಾರ ಮಾಡುತ್ತಿದೆ, ಸರ್ವಲೋಕವೆಲ್ಲ ತಿರುಗುತ್ತಿದೆ. ದೈವ ಇಷ್ಟವೇ ಗಾಳಿಗೆ ಇದೆ ತಿಳಿದಿಯಾ? ದೈವ ಚಿತ್ತವೇ ಇಷ್ಟವೆಂದು ನೆರವೇರುವುದು ತಿಳಿದಿಯಾ? ಮಿತ್ರ, ನಿನ್ನ ಜೀವನವನ್ನು ಬದಲಾಯಿಸುವ ಅವಕಾಶ ನಿನಗೆ ನೀಡುತ್ತೇನೆ. ನಾವು ಏನು ಮಾಡಲಿದ್ದೇವೆ? ನಾವು ಜಗತ್ತನ್ನು ಬದಲಾಯಿಸಲಿದ್ದೇವೆ. ಪಾಪಿಯ ರಕ್ಷಿಸಲು ನಾಲ್ಕು ದಿಕ್ಕಿಗೂ ಹೋಗುವನು ಕ್ರೈಸ್ತವನು ಎಂದು. ದೇವರ ಇಷ್ಟ ಎಲ್ಲಿ ಇರುವುದು ಅಲ್ಲಿಗೆ ಹೋಗುವನು ತನ್ನಂತೆ ಎಂದು. ತನ್ನ ಕೆಲಸಕ್ಕಾಗಿ ವೇಗವಾಗಿ ಹೋಗುವನು. ಹಗಲೆನ್ನದೆ ಇರುಳೆನ್ನದೆ ತಿರುಗುತ್ತಿರುವನು. ನಂಬದಿದ್ರೆ ಶಿಕ್ಷೆ ಇದೆ ಎಂದು ಹೇಳುವನು. ನಂಬಿದವರಿಗೆ ಕ್ರಿಸ್ತೇ ರಕ್ಷಕನೆನ್ನುವನು. ದೇವರು ಹೇಳಿದ ಮಾತನ್ನು ಪ್ರಕಟಿಸುತ್ತಿರುತ್ತಾನೆ. ಕಾಣದ ಮಾತಿಗೆ ಶಬ್ದ ಕೇಳಿಸುತ್ತಾಗಿರುತ್ತಾನೆ. ಶಬ್ದವೇ ಮಾಡುತ್ತಿದೆ, ಬಂದಿರುವೆ ಎಂದು ಮುಂದೆ ತಿಳಿಸುತ್ತಿದೆ. ಸಂಚಾರ ಮಾಡುತ್ತಿದೆ, ಸರ್ವಲೋಕವೆಲ್ಲ ತಿರುಗುತ್ತಿದೆ. ಆತ್ಮ ಮೂಲವಾಗಿ ಹುಟ್ಟಿರುವ ಪ್ರತಿಯೊಬ್ಬನು ಹೀಗೆ ಇರುವನು. ಸರ್ವಲೋಕಕ್ಕೆ ಸಂಚಾರ ಮಾಡುವನೆಂದು ಯೇಸು ಹೇಳಿದನು. ದೈವ ಇಷ್ಟವೇ ಗಾಳಿಗೆ ಇದೆ ತಿಳಿದಿಯಾ? ದೈವ ಚಿತ್ತವೇ ಇಷ್ಟವೆಂದು ನೆರವೇರುವುದು ತಿಳಿದಿಯಾ?